ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು FDA ಓಲ್ಡ್ ಕ್ವಶನ್ ಪೇಪರ್ಗಳಿಂದ ಅರ್ಥಶಾಸ್ತ್ರದ ಕಂಪ್ಲೀಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಅಂದರೆ 2018ರಲ್ಲಿ 19ರಲ್ಲಿ ಎಫ್ ಡಿ ಎಕ್ಸಾಮ್ ನಡೆದಿದೆ, ಅದರಿಂದ ಮತ್ತು 1999ವರೆಗೂ ಡಿಸ್ಕಸ್ ಮಾಡೋಣ. ಹೊಸದಾಗಿ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಕೂಡ ಫಾಲೋ ಮಾಡಿಕೊಡ್ರಿ. ಇನ್ನು ಫಸ್ಟ್ FDA 2019ರ ಕ್ವಶನ್ ಪೇಪರ್ನಿಂದ ಮೊದಲನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾರೆ, ಅಂದರೆ ಇತ್ತು ಅಂತ ಕೇಳಿದ್ದಾರೆ. ಯಾಕಂದರೆ ಇವಾಗ 2021ರಲ್ಲಿ ಆಗಬೇಕಿತ್ತು ಜನಗಣತಿ, ಆಗಿಲ್ಲ. ಇದರ ಪ್ರಕಾರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಕೊಡಗಿನಲ್ಲಿ ಅತ್ಯಂತ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಇತ್ತು. ನೆಕ್ಸ್ಟ್, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, 68.86% ಗ್ರಾಮೀಣ ಪ್ರದೇಶದ ಜನರ ಸಾಕ್ಷರತಾ ಪ್ರಮಾಣ ಇತ್ತು. ನೆಕ್ಸ್ಟ್, ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕರ್ನಾಟಕ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಅಂತ ಕೇಳಿದರೆ, ಮಾನವ ಅಭಿವೃದ್ಧಿಯಲ್ಲಿ ಕೆಳ ಶ್ರೇಣಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಕರ್ನಾಟಕದ ಯಾವುದಂದ್ರೆ ಆಪ್ಷನ್ ಎ ಆಗುತ್ತೆ ನೋಡಿ. ರಾಯಚೂರು ಜಿಲ್ಲೆಯು ಕರ್ನಾಟಕದ ಅತಿ ಕಡಿಮೆ ಜನಾಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ. ನೆಕ್ಸ್ಟ್, ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾವ ಸಂಸ್ಥೆ ಅಥವಾ ಯಾವ ಸರ್ಕಾರ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ರಾಜ್ಯ ಸರ್ಕಾರವು ಈ ಮನೋರಂಜನಾ ತೆರಿಗೆಯನ್ನು ವಿಧಿಸ್ತಕ್ಕಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಇನ್ನು ಗ್ರಾಮೀಣ ಪ್ರದೇಶದ ಬಡತನ ರೇಖೆಯ ಕೆಳಗಿರುವ SC/ST ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆ. ಯಾಕಂದರೆ 2017ರಲ್ಲಿ ಈ ಯೋಜನೆ ಬಂದಿತ್ತು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಭಾಗ್ಯ ಜ್ಯೋತಿ ಅನ್ನುವಂತಹ ಸ್ಕೀಮ್ SC/ST ಜನರ ಒಂದು ಇದು ಯಾವುದು SC/ST ಜನರ ವಿದ್ಯುತ್ ಸೌಲಭ್ಯವಾಗಿತ್ತು. ಇದನ್ನು ಆವಾಗಿನ ಸರ್ಕಾರ ಮಾಡಿತ್ತು. ನೆಕ್ಸ್ಟ್, ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆ ಯಾವುದಾಗಿತ್ತು, ಅಂದರೆ ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧ ಹೊಂದಿತ್ತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಸುವರ್ಣ ಕ್ರಾಂತಿಯು ತೋಟಗಾರಿಕೆ ಬೆಳೆಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿತ್ತು ಮತ್ತು ಅದಕ್ಕೆ ಸಂಬಂಧವನ್ನು ಹೊಂದಿತ್ತು. ನೆಕ್ಸ್ಟ್, ಮಹಿಳಾ ಸಮೃದ್ಧಿ ಯೋಜನೆ ಧ್ಯೇಯ ಏನಾಗಿತ್ತು, ಅಂದರೆ ಅದರ ಉದ್ದೇಶ ಏನಾಗಿತ್ತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಗ್ರಾಮೀಣ ಮಹಿಳೆಯ ಸ್ವ ಉದ್ಯೋಗವಾಗಿದೆ. ಅಂದರೆ ಗ್ರಾಮೀಣದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸುವ ಸಲುವಾಗಿ ಮಹಿಳಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಗವರ್ನರ್ ಯಾರು, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, 2018ನೇ ಸಾಲಿನ HDI ರ್ಯಾಂಕಿಂಗ್ನ ಭಾರತದ ರ್ಯಾಂಕ್ ಎಷ್ಟು, ಅಂದರೆ 2018ರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಫುಲ್ ಫಾರ್ಮು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, 130ನೇ ರ್ಯಾಂಕ್ನಲ್ಲಿ ಭಾರತ ಇತ್ತು 2018ರಲ್ಲಿ. ಪ್ರಸ್ತುತ ಎಷ್ಟಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೊತ್ತಿರೋರು. ನೆಕ್ಸ್ಟ್, GSTಯಿಂದ ವಿನಾಯಿತಿ ಪಡೆದದ್ದು ಯಾವುದು ಅಂತ ಕೇಳಿದರೆ, GST ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಅದರಿಂದ ವಿನಾಯಿತಿ ಪಡೆದಿರ್ತಕ್ಕಂಥ ಒಂದು ಗೂಡ್ಸ್ ಯಾವುದಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಗೂಡ್ಸ್ಗಳು GSTಯಿಂದ ವಿನಾಯಿತಿ ಪಡೆದಿವೆ. ಅಂದ್ರೆ ಅದಕ್ಕೆ ದಿನಕ್ಕೆ ಟ್ಯಾಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹೆಚ್ಚಿಗೆ ಆಗ್ಬೋದು ಕಡಿಮೆ ಆಗ್ಬೋದು. ಕೇಂದ್ರ ರಾಜ್ಯ ಎರಡರಲ್ಲೂ ಟ್ಯಾಕ್ಸ್ ಬೀಳುತ್ತೆ, ಆದ ಕಾರಣ ಅದನ್ನು GSTಯಿಂದ ತೆಗೆದುಹಾಕಲಾಗಿದೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರು ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊದಲು ಮಾಪನ ಮಾಡಿದವರು, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, VKR ರಾವ್ರವರು ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಎಣಿಕೆ ಮಾಡಿದವರಾಗಿದ್ದಾರೆ. ನೆಕ್ಸ್ಟ್, ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು ಅಂತ ಕೇಳಿದರೆ, ವಿತ್ತೀಯ ನೀತಿ ಅಂದರೆ ಹಣಕಾಸು ನೀತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ಹಣಕಾಸು ಸಚಿವಾಲಯವು ಭಾರತದ ವಿತ್ತೀಯ ನೀತಿಯನ್ನು ವಿಧಿಸ್ತಕ್ಕಂಥ ಸಚಿವಾಲಯವಾಗಿದೆ. ನೆಕ್ಸ್ಟ್, ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿತವಾಗಿ ಅಂತ ಕೇಳಿದೆ. ವಿಜಯ್ ಕೇಳ್ಕರ್ ಸಮಿತಿ ರಚನೆವಾದದ್ದು, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ತೆರಿಗೆ ಸುಧಾರಣೆಗಾಗಿ ಈ ವಿಜಯ್ ಕೇಳ್ಕರ್ ಸಮಿತಿಯನ್ನು ರಚಿಸಲಾಯಿತು. ನೆಕ್ಸ್ಟ್, ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರು ಅದರ ನೈಜ ಕೊಡುಗೆಯ ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದು ಯಾವ ರೀತಿಯಾದ ನಿರುದ್ಯೋಗ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ, ಮರೆಮಾಚಿದ ನಿರುದ್ಯೋಗ. ಅಂದರೆ ಮರೆಮಾಚಿದ ನಿರುದ್ಯೋಗ, ಇದು ಜಾಸ್ತಿ ಟೈಮ್ಸ್ ಕೇಳ್ತಾರೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ. ಹೇಗಂತಂದ್ರೆ 1 ಎಕರೆ ಹೊಲಕ್ಕೆ ಒಬ್ಬ ಮನುಷ್ಯ ಬೇಕಾಗಿರ್ತಾನೆ, 3-4 ಜನ ಫ್ಯಾಮಿಲಿ 1 ಎಕರೆದೊಳಗಡೆ ಉಳುಮೆ ಮಾಡೋದನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಸ್ತುತ ಮಾನವ, ಅದು ಏನು ಇಂಪಾರ್ಟೆಂಟ್ ಇಲ್ಲ, ಕರೆಂಟ್ ಅಫೇರ್ ರಿಲೇಟೆಡ್. ಇನ್ನು 2019ರ FD HK ಕ್ವಶನ್ ಪೇಪರ್ ನೋಡಿದ್ದು. HK ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ,
ಮುಂಬೈ ಅಂತರ್ ಬ್ಯಾಂಕ್ ಕೊಡುಗೆ ದರವನ್ನು ಮೈಬೋರ್ ಅಂತ ಕರಿತೀವಿ, ನಿಗದಿಪಡಿಸುವವರು ಯಾರು ಅಂತ ಕೇಳಿದ್ದಾರೆ. ಮುಂಬೈ ಅಂತರ್ ಬ್ಯಾಂಕ್ ಕೊಡುಗೆ ದರವನ್ನು ನಿಗದಿಪಡಿಸುವವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂಥ ಸಂಸ್ಥೆಯು ಈ ಮುಂಬೈ ಅಂತರ್ ಬ್ಯಾಂಕ್ ಕೊಡುಗೆ ದರವನ್ನು ನಿಗದಿಪಡಿಸುವ ಸಂಸ್ಥೆಯಾಗಿದೆ. ನೆಕ್ಸ್ಟ್, ನ್ಯಾಯಬೆಲೆ ಮಾರುಕಟ್ಟೆ ನಡವಳಿಕೆ ಕುರಿತು ಸೆಬಿ ಯಾವ ಸಮಿತಿಯನ್ನು ರಚಿಸಿದೆ ಅಂತ ಕೇಳಿದ್ದಾರೆ. 2017ರಲ್ಲಿ ರಚಿಸಿತ್ತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. TK ವಿಶ್ವನಾಥನ್ ಸಮಿತಿಯನ್ನು ನ್ಯಾಯಬೆಲೆ ಮಾರುಕಟ್ಟೆ ನಡವಳಿಕೆಯ ಕುರಿತು ಸೆಬಿ ರಚಿಸಿತ್ತು. ನೆಕ್ಸ್ಟ್, ಕೈಗಾರೀಕರಣಗೊಳಿಸಿರಿ ಇಲ್ಲವೇ ಪತನವಾಗಿ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಕೈಗಾರೀಕರಣವೇ ಇಲ್ಲ ವಿನಾಶ ಅಂತ ಕೂಡ ಕರಿತೀವಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಹೇಳಿಕೆಯನ್ನು ನೀಡಿದ್ದರು. ನೆಕ್ಸ್ಟ್, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಯೋಗವು NEHM ಅಂತ ಕರಿತೀವಿ. ಈ ಕೆಳಗಿನ ಯಾವ ವರ್ಷದಲ್ಲಿ ಚಾಲಿತವಾಯಿತು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಯೋಗವು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. 2005ರಲ್ಲಿ ಈ ಒಂದು ಸಂಸ್ಥೆ NEHM ಸಂಸ್ಥೆ ಪ್ರಾರಂಭಿತವಾಯಿತು. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಆರ್ಥಿಕ ಹೊರನೋಟದ ವರದಿಯನ್ನು ಪ್ರಕಟಿಸಿತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸಂಸ್ಥೆಯು ಈ ಒಂದು ವಿಶ್ವ ಆರ್ಥಿಕ ಹೊರನೋಟದ ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್, ನಿರ್ಮಲ್ ಗ್ರಾಮ ಪುರಸ್ಕಾರವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ. ನಿರ್ಮಲ್ ಗ್ರಾಮ ಪುರಸ್ಕಾರ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಒಟ್ಟು ನೈರ್ಮಲ್ಯ ಚಳವಳಿಗೆ ಸಂಬಂಧಿಸಿದೆ. ಒಟ್ಟು ನೈರ್ಮಲ್ಯ ಚಳವಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್, FDA 2018ರ ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು 1977ರಲ್ಲಿ 77-78ರಲ್ಲಿ ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. 5ನೇ ಪಂಚವಾರ್ಷಿಕ ಯೋಜನೆಯು ಅಂತ್ಯಗೊಳಿಸಲ್ಪಟ್ಟಿತು ಜನತಾ ಸರ್ಕಾರದ ವತಿಯಿಂದ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುತ್ತಾರೆ. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದಂದರೆ ಭಾರತ ಸರ್ಕಾರದ ಹಣಕಾಸು ಮಂತ್ರಿಮಂಡಲವು ಪ್ರತಿ ವರ್ಷ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುತ್ತದೆ. ನೆಕ್ಸ್ಟ್, ಮುದ್ರಾ ಬ್ಯಾಂಕ್ ಅಂತ ಕರಿತೀವಿ. ಮುದ್ರಾ ಬ್ಯಾಂಕ್ ಎಂಬ ಅಕ್ರಾನಿಮ್ ಪ್ರಥಮಾಕ್ಷರ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂದರೆ ಮುದ್ರಾದ ಫುಲ್ ಫಾರ್ಮ್ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅನ್ನುವುದು ಮುದ್ರಾದ ಫುಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯಾದಿ ಕ್ರಮಗಳ ಅಂದರೆ SPS ಒಪ್ಪಂದವು ಸರ್ಕಾರವು ಆಹಾರ ಸುರಕ್ಷತೆ, ಪ್ರಾಣಿ ಮತ್ತು ಸಸ್ಯ ಆರೋಗ್ಯ ಕ್ರಮಗಳನ್ನು ಹೇಗೆ ಅನ್ವಯಿಸಬಹುದೆಂದು ಅಧಿಕೃತಗೊಳಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ವಿಶ್ವ ವ್ಯಾಪಾರ ಸಂಸ್ಥೆಯು ಈ ಒಂದು ವರದಿಯನ್ನು ಅಧಿಕೃತಗೊಳಿಸುತ್ತದೆ. ನೆಕ್ಸ್ಟ್, 2011ರ ಜನಗಣತಿ ಮೇರೆಗೆ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಈ ಕೆಳಗಿನ ರಾಜ್ಯಗಳನ್ನು ಜೋಡಿಸಿ. ಅಂದರೆ ಆರೋಹಣ ಅವರೋಹಣ ಅಂತ ಕರಿತೀವಿ. ಆರೋಹಣ ಅಂದರೆ ಹೆಚ್ಚಿಗೆಯಿಂದ ಕಡಿಮೆಗೆ ಬರುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಫಸ್ಟು ಕರ್ನಾಟಕ, ಕಡಿಮೆಯಿಂದ ಹೆಚ್ಚಿಗೆ ಹೋಗುವುದು. ಇದು ನಾ ತಪ್ಪಾಗಂದೆ. ಫಸ್ಟು ಕರ್ನಾಟಕ ಅತಿ ಕಡಿಮೆ ಆಪ್ಷನ್ಗಳಲ್ಲಿ. ನೆಕ್ಸ್ಟ್ ಅದಾದಮೇಲೆ ಪಶ್ಚಿಮ ಬಂಗಾಳ, ಅದಾದಮೇಲೆ ಬಿಹಾರ, ಕೊನೆಗೆ ಉತ್ತರ ಪ್ರದೇಶ. ಅಂದರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ, ಅದಾದಮೇಲೆ ಬಿಹಾರ, ಆಮೇಲೆ ಪಶ್ಚಿಮ ಬಂಗಾಳ, ಕರ್ನಾಟಕ. ಜನಸಂಖ್ಯೆಯ ಇಳಿಕೆ ಕ್ರಮದಲ್ಲಿ ನೋಡಿದಾಗ ಏರಿಕೆ ಕ್ರಮದಲ್ಲಿ ಕರ್ನಾಟಕ, ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ. ನೆಕ್ಸ್ಟ್, ಹಣದುಬ್ಬರಕ್ಕೆ ಕೆಳಗಿನ ಯಾವುದು ಹೊಣೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಹಣದುಬ್ಬರಕ್ಕೆ ಇಂಗ್ಲೀಷ್ ಒಳಗಡೆ ಇನ್ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳವು ಹಣದುಬ್ಬರಕ್ಕೆ ಯಾವುದೇ ರೀತಿಯಾದ ಅಡೆತಡೆಗಳನ್ನ ಉಂಟು ಮಾಡುವುದಿಲ್ಲ. ನೆಕ್ಸ್ಟ್, ಪಟ್ಟಿ 1ರಲ್ಲಿರ್ತಕ್ಕಂಥ ರೈಲ್ವೆ ವಲಯಗಳೊಂದಿಗೆ ಪಟ್ಟಿ 2ರಲ್ಲಿರ್ತಕ್ಕಂಥ ಅವುಗಳ ಕೇಂದ್ರ ಕಾರ್ಯಸ್ಥಾನಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಟೋಟಲ್ ನಮ್ಮ ದೇಶದಲ್ಲಿ 18 ರೈಲ್ವೆ ವಲಯಗಳಿದಾವೆ. ಇಲ್ಲಿ ಸರಿ ಹೊಂದೋದು ಮಧ್ಯ ರೈಲ್ವೆ ಬರುವುದು ಎಲ್ಲಿ ಬರುತ್ತೆ ಅಂತಂದರೆ ಮುಂಬೈಯಲ್ಲಿದೆ ನೋಡಿ. ಮಧ್ಯ ರೈಲ್ವೆ ಮುಂಬೈಯಲ್ಲಿ. ಪೂರ್ವ ರೈಲ್ವೆ ಬರುವುದು ಪೂರ್ವ ರೈಲ್ವೆ ಹಾಜಿಪುರದಲ್ಲಿ. ಮತ್ತು ದಕ್ಷಿಣ ಮಧ್ಯ ರೈಲ್ವೆ ಬರುವುದು ಸಿಕಂದರಾಬಾದ್ನಲ್ಲಿ ನೋಡಿ. ಸಿಕಂದರಾಬಾದ್. ಪಶ್ಚಿಮ ಮಧ್ಯ ರೈಲ್ವೆ ಬರುವುದು ಜಬಲ್ಪುರ್ನಲ್ಲಿ. ಇದು ಕರೆಕ್ಟಾದ ಆರ್ಡರ್. ಆಪ್ಷನ್ ಇಲ್ಲಿ ನೋಡಿದಾಗ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೋಡಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, FDA 2017ರ ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ ನೋಡಿದಾಗ ನಬಾರ್ಡ್ 3 ಪ್ರಧಾನ ಕಾರ್ಯಗಳೆಂದರೆ, ನಬಾರ್ಡ್ ಅಂತ ಸಂಸ್ಥೆ ಇದೆಯಲ್ಲ ಅದರ 3 ಪ್ರಧಾನ ಕಾರ್ಯಗಳು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಮರುಹಣ ನೀಡಿಕೆ, ಸಾಂಸ್ಥಿಕ ಬೆಳವಣಿಗೆ ಮತ್ತು ಕಕ್ಷಿದಾರ ಬ್ಯಾಂಕುಗಳ ಪರಿಶೀಲನೆ, ಈ 3 ಕಾರ್ಯಗಳನ್ನು ನಬಾರ್ಡ್ ಸಂಸ್ಥೆಯು ಕೈಗೊಳ್ಳುತ್ತದೆ. ನೆಕ್ಸ್ಟ್, 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಆ ಅವಧಿಯಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ.
ಇದು ಪಂಚವಾರ್ಷಿಕ ಯೋಜನೆಯಲ್ಲಿ ನಡೀತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿರವರು 1969ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಎಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆಯಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಲ್ಲಿ ಮತದಾನದ ಹಕ್ಕು ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನೋಡಿ. ಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕನುಗುಣವಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಲ್ಲಿ ಮತದಾನದ ಹಕ್ಕುಗಳನ್ನು ನಿಗದಿಪಡಿಸಲಾಗಿರುತ್ತದೆ. ನೆಕ್ಸ್ಟ್, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನೆಯ ಗುರಿ ಏನಾಗಿತ್ತು ಅಂತ ಕೇಳಿದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನೆ ಗುರಿ ಏನಾಗಿತ್ತು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ABCD 3 ಎಲ್ಲ ಹಳ್ಳಿಗಳಿಗೆ ವಿದ್ಯುದೀಕರಣ ಮಾಡುವುದು, ಮತ್ತು ನಷ್ಟ ತಗ್ಗಿಸಲು ಮೀಟರ್ ಇಲ್ಲದಂತೆ ಮೀಟರ್ ಅಳವಡಿಸುವುದು, ಫೀಡರ್ಗಳನ್ನು ಪ್ರತ್ಯೇಕಿಸಿ ಕೃಷಿಗೆ ಸಾಕಷ್ಟು ವಿದ್ಯುತ್ ಒದಗಿಸಿ ಇತರ ವರ್ಗಕ್ಕೆ ನಿರಂತರ ವಿದ್ಯುತ್ ಪೂರೈಸುವುದು, ಮತ್ತು ಉಪಪ್ರಸರಣ ಮತ್ತು ವಿತರಣಾ ಜಾಲವನ್ನು ಸುಧಾರಿಸಿ ಪೂರೈಕೆಯ ಗುಣಮಟ್ಟ ಮತ್ತು ವಿಶ್ವಾಸಾನ ಹೆಚ್ಚಿಸುವುದು. 4 ಕರೆಕ್ಟ್ ಆಗಿದ್ದಾವೆ ಇಲ್ಲಿ. ನೆಕ್ಸ್ಟ್, ಭಾರತದಲ್ಲಿ ಔಪಚಾರಿಕ ವಲಯದಲ್ಲಿ ಉದ್ಯೋಗಾವಕಾಶ ಕಲ್ಪಿಸುವುದಕ್ಕೆ ಅಡ್ಡಿಗಳೇನು ಅಂತ ಕೇಳಿದ್ದಾರೆ. ಈ ಟೈಪ್ ವ್ಯಾಲ್ಯೂ ಬೇಸ್ಡ್ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಎ ಮತ್ತು ಬಿ ಕರೆಕ್ಟ್ ಆಗಿದ್ದಾವೆ ಇಲ್ಲಿ. ಅಂದರೆ ಔಪಚಾರಿಕ ಉದ್ಯೋಗಗಳಿಗೆ ವಿನಿಮಯ ಪ್ರೇರಿತ ತೆರಿಗೆಯನ್ನು ನೀಡುವುದು, ಮತ್ತು ಕೆಲಸ ಹಾಗೂ ಉದ್ಯೋಗಿಗಳಿಗೆ ಮಧ್ಯೆ ಇರುವ ಪ್ರತ್ಯೇಕತೆ, ಇವೆರಡೂ ಅಡೆತಡೆಗಳಾಗಿವೆ. ಔಪಚಾರಿಕ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವುದಕ್ಕೆ ಅಡೆತಡೆಗಳು ಆಪ್ಷನ್ ಎ ಮತ್ತು ಬಿ ಕರೆಕ್ಟ್ ಆಗಿದ್ದಾವೆ ಇಲ್ಲಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಬ್ಯಾಂಕ್ ಜಂಟಿ ಮಾರುಕಟ್ಟೆ ಚಟುವಟಿಕೆಗಳನ್ನು ನಿರ್ವಹಿಸಲು ಹೋಗುವ ಆನ್ಲೈನ್ ಹೆಬ್ಬಾಗಿಲು ಮ್ಯಾಜಿಕ್ ಬ್ರಿಕ್ಸ್ಕಾಮ್ನೊಂದಿಗೆ ಸಹಯೋಗದೊಂದಿಗೆ ಹೊಂದಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ಬ್ರಿಕ್ಸ್ಕಾಮ್ನೊಂದಿಗೆ ಸಹಯೋಗ ಹೊಂದಿರತಕ್ಕಂಥ ಬ್ಯಾಂಕ್ ಆಗಿದೆ. ನೆಕ್ಸ್ಟ್, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಇದೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ವಿನಿಮಯ ಕೇಂದ್ರವಾದ ಭಾರತೀಯ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರವು ಯಾವ ನಗರದಲ್ಲಿ ಸ್ಥಾಪಿತವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಮುಂಬೈನಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು SBI ಎಲ್ಲ RBI ಎಲ್ಲ ಹೆಡ್ ಕ್ವಾರ್ಟರ್ಸ್ಗಳು ಮುಂಬೈನಲ್ಲಿವೆ. ಮುಂಬೈ ಇಸ್ ಹೆಡ್ ಕ್ವಾರ್ಟರ್ ಆಫ್ ಆಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅದು ರಾಜ ಇದ್ದಂಗೆ ಬ್ಯಾಂಕ್ಗಳಿಗೆ. ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸುವವರು ಯಾರು ಅಂತ ಕೇಳಿದ್ದಾರೆ. ಮಂಡಿಸಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಆಪ್ಷನ್ ಸಿ ಆಗುತ್ತೆ ನೋಡಿ. R.K. ಷಣ್ಮುಗಂ ಶೆಟ್ಟಿರವರು ಸ್ವತಂತ್ರ ಭಾರತದ ಮೊದಲ ಆಯವ್ಯಯನ ಅಂದರೆ ಹಣಕಾಸು ಇದನ್ನು ಮಂಡಿಸಿದವರಾಗಿದ್ದಾರೆ. ನೆಕ್ಸ್ಟ್, ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿಯ ಹೊಂದಿರುವಿಕೆಯು ಕಡಿಮೆ ಇರುವುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಬಿ ಮತ್ತು ಸಿ ಕರೆಕ್ಟ್ ಆಗಿದ್ದಾವೆ. ಜನಸಂಖ್ಯೆಯಲ್ಲಿನ ತೀವ್ರಗತಿ ಹೆಚ್ಚಳ ಮತ್ತು ಉತ್ತರಾಧಿಕಾರಿಗಾಗಿ ಭೂಮಿಯನ್ನು ಸಮಾನವಾಗಿ ಭಾಗ ಮಾಡುವುದರಿಂದ ಅಡೆತಡೆಗಳು ಉಂಟಾಗಿ ಮತ್ತು ಭೂಮಿ ಹಿಡುವಳಿ ಕಡಿಮೆ ಆಗುತ್ತಾ ಹೋಗ್ತಾ ಇದೆ ಜನರೇಷನ್ನಿಂದ ಜನರೇಷನ್ಗೆ ನಮ್ಮ ಭಾರತದಲ್ಲಿ. ನೆಕ್ಸ್ಟ್, ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ಸೂಚಿ 1 ಮತ್ತು ಸೂಚಿ 2 ಅಂತ ಕೇಳಿದ್ದಾರೆ. ಇಲ್ಲಿ ಹೊಂದಿಸಿ ಬರೆದಾಗ ಆರ್ಥಿಕ ಕಡಿತ ಅಂತ ಅಂದರೆ ನಿರ್ದಿಷ್ಟ ಮೊತ್ತದಷ್ಟು ಬೇಡಿಕೆಯನ್ನು ತಗ್ಗಿಸುವುದಾಗಿದೆ. ಟೋಕನ್ ಕಡಿತ ಅಂತಂದರೆ ನಿರ್ದಿಷ್ಟ ಕುಂದುಕೊರತೆಯನ್ನು ಸರಿಪಡಿಸುವುದಾಗಿದೆ. ದಂಡನಾ ನಿರ್ಣಯ ಅಂತ ಅಂದರೆ ಲೋಕಸಭೆಯಲ್ಲಿ ಅನುಮೋದನೆ ಆದರೆ ಸಚಿವ ಮಂಡಳಿ ರಾಜೀನಾಮೆ ನೀಡುವುದಾಗಿದೆ. ನೀತಿ ಕಡಿತ ಅಂತ ಅಂದರೆ ನೀತಿಯ ನಿರಾಕರಣೆಯಾಗಿದೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆಗುತ್ತೆ ನೋಡಿ. 14ನೇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹಣಕಾಸು ಅಂದರೆ ಫಸ್ಟ್ ಓಕೆ FD 2015 ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ. ಹಣಕಾಸು ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದದ್ದು ಆಪ್ಷನ್ಗಳನ್ನು ನೋಡ್ತಾ ಇದ್ದರೆ ಆಪ್ಷನ್ ಸಿ ಆಗುತ್ತೆ ನೋಡಿ. ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅನ್ನೋದು ಕರೆಕ್ಟ್ ಆಗಿದೆ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ, ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲು ಬರುತ್ತದೆ. ನೆಕ್ಸ್ಟ್, G7 ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. G7 ಸಂಘಟನೆ ಅಂತ ಕರಿತೀವಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಂಘಟನೆಯಾಗಿದೆ G7 ಅನ್ನುವಂತಹದ್ದು. ನೆಕ್ಸ್ಟ್, ನೀತಿ ಆಯೋಗದ ಪೂರ್ಣ ಸ್ವರೂಪ ಇವುಗಳಲ್ಲಿ ಯಾವುದಾಗಿದೆ? ನೀತಿ ಆಯೋಗದಲ್ಲಿರ್ತಕ್ಕಂಥ ನೀತಿಯ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ನೀತಿ ಆಯೋಗದ ಫುಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಆದಾಯವನ್ನು
ಲೆಕ್ಕಾಚಾರ ಮಾಡುವಂಥ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆಯು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂತಹ ಸಂಸ್ಥೆಯಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರದ ಯಾವ ಮಂತ್ರಾಲಯದ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಕೌಶಲ್ಯ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಮಂತ್ರಾಲಯವು ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರದ ಮತ್ತು ಅಡಿಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಸ್ಟಾಕ್ ಮಾರ್ಕೆಟ್ ಸಂಬಂಧವನ್ನು ಸೆಬಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಸಂಬಂಧದಲ್ಲಿ ಸೆಬಿ ಅಂತ ಯಾವ ಸಂಸ್ಥೆಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಸೆಬಿಯ ಫುಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ. ನೆಕ್ಸ್ಟ್, FDA 2011 ಕ್ವೆಶ್ಚನ್ ಪೇಪರ್ ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ NREG ಅಂತ ಕರೀತೀವನ್ನು ಮೊದಲಿಗೆ ಜಾರಿಗೆ ತಂದಂಥ ಸಮ್ಮಿಶ್ರ ಸರ್ಕಾರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ, UP ಅಂತ ಕರಿತೀವಿ. ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ 2004ರಿಂದ 2009 ಇತ್ತು ಮತ್ತು ಅದು ಈ ಒಂದು NREG ಜಾರಿಗೆ ತಂದಂಥ ಮೊದಲ ಸರ್ಕಾರವಾಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತದ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನೋಡಿ. ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರನ್ನು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕ ಅಥವಾ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, FDA 2008 ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಕ್ರಿಯಾ ಚಟುವಟಿಕೆ ದ್ವಿತೀಯ ರಂಗದ ಅಡಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ತಯಾರಿಕಾ ಕೈಗಾರಿಕೆಯು ದ್ವಿತೀಯ ರಂಗದ ಅಡಿಯಲ್ಲಿ ಕಂಡುಬರತಕ್ಕಂಥ ಚಟುವಟಿಕೆಯಾಗಿದೆ. ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆ ಪರಿಕಲ್ಪನೆಯನ್ನು ಭಾರತವು ಯಾವ ದೇಶದಿಂದ ಎರವಲು ಪಡೆಯಿತು ಅಂತ ಕೇಳಿದ್ದಾರೆ. ಪಂಚವಾರ್ಷಿಕ ಇವಾಗ ಸದ್ಯಕ್ಕೆ ತೆಗೆದುಹಾಕಿದ್ದಾರೆ, ನೀತಿ ಆಯೋಗ ಅಳವಡಿಸಿಕೊಂಡಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. USSR ಅಂದರೆ ಯುನೈಟೆಡ್ ಸೋವಿಯತ್ ಆಫ್ ರಷ್ಯಾ ಅನ್ನುವಂತಹ ದೇಶದಿಂದ ಪಂಚವಾರ್ಷಿಕ ಯೋಜನೆಗಳನ್ನು ಜವಾಹರ್ಲಾಲ್ ನೆಹರು ಅವರು ಭಾರತಕ್ಕೆ ಎರವಲು ಪಡೆದುಕೊಂಡರು. ನೆಕ್ಸ್ಟ್, ಇನ್ನು FDA 2015 ಎಕನಾಮಿಕ್ಸ್ ಕ್ವಶನ್ಸ್ಗಳು. ಮೊದಲನೇ ಪ್ರಶ್ನೆ, ಭಾರತ ಸರ್ಕಾರಕ್ಕೆ ತೆರಿಗೆ ಆದಾಯವನ್ನು ಒದಗಿಸುವ ಬಹುಮುಖ್ಯ ಮೂಲವೆಂದರೆ ಯಾವುದು ಅಂತ ಕೇಳಿದರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಅಬಕಾರಿ ಶುಲ್ಕಗಳು, ವರಮಾನ ತೆರಿಗೆ ಮತ್ತು ಸೀಮಾ ಸುಂಕಗಳು ಮೂರು ಭಾರತದ ಆದಾಯಕ್ಕೆ ಬಹುಮುಖ್ಯ ಮೂಲಗಳಾಗಿವೆ. ನೆಕ್ಸ್ಟ್, ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಆದ್ಯತಾ ವಲಯಗಳು ಈ ಕೆಳಕಂಡಂತಿವೆ ಅಂತ ಕೇಳಿದ್ದಾರೆ. ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಆದ್ಯತೆಯ ವಲಯಗಳು, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಚಿಕ್ಕ ವ್ಯವಹಾರಗಳು ಭಾರತದ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುತ್ತವೆ. ನೆಕ್ಸ್ಟ್, ಭಾರತದಲ್ಲಿ ಕೈಗಾರಿಕಾ ಉತ್ಪನ್ನದ ಒಟ್ಟು ಮೌಲ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಮಹಾರಾಷ್ಟ್ರ ಅಂದರೆ 2005ರಲ್ಲಿ ಮಹಾರಾಷ್ಟ್ರ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತಿತ್ತು. ಕೈಗಾರಿಕಾ ಉತ್ಪನ್ನದ ಒಟ್ಟು ಮೌಲ್ಯದ ಹೆಚ್ಚಿನ ಕೊಡುಗೆ ಪ್ರಸ್ತುತ ಕೂಡ ಮಹಾರಾಷ್ಟ್ರನೇ ಇದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಾಂಸ್ಥಿಕ ಮರುಸ್ಥಾಪನೆ ನಂತರ ವಿಶ್ವ ವ್ಯಾಪಾರ ಸಂಸ್ಥೆ ರೂಪುಗೊಂಡಿದೆ? ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. GATTಯನ್ನು ತೆಗೆದುಹಾಕಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ರೈತರ ಮಿತ್ರ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಬೆಳೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸುಧಾರಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಪ್ರಚುರಪಡಿಸುವುದು ಕರ್ನಾಟಕ ಸರ್ಕಾರದ ರೈತರ ಮಿತ್ರ ಯೋಜನೆಯ ಉದ್ದೇಶವಾಗಿತ್ತು. ನೆಕ್ಸ್ಟ್, ನೇರ ತೆರಿಗೆಗಳಲ್ಲಿ ವಿಧಿಸಲಾಗಿರುವ ಹೊಸ ಕಂದಾಯ ಯಾವುದು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇವಾಗ GST ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಫ್ರಿಂಜ್ ಬೆನಿಫಿಟ್ ತೆರಿಗೆ ಅನ್ನುವಂಥದ್ದು ನೇರ ತೆರಿಗೆಯಲ್ಲಿ ವಿಧಿಸಲಾಗುವ ಹೊಸ ಕಂದಾಯ ನೀತಿಯಾಗಿತ್ತು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕೈಗಾರಿಕಾ ಕೆಲಸಗಾರರ ಕಾರ್ಮಿಕ ಸಂಘಟನೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. BKU ಅನ್ನುವಂಥದ್ದು ಕೈಗಾರಿಕಾ ಸಂಘಟನೆಯ ಕಾರ್ಮಿಕ ಸಂಘಟನೆ ಅಲ್ಲ. ನೆಕ್ಸ್ಟ್, ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಲ್ಲಿ ಆರ್ಥಿಕತೆ ಬಸಿದು ಹೋದ ಸಿದ್ಧಾಂತ ಅಂದರೆ ಎಕನಾಮಿಕ್ ಡ್ರೇನ್ ಥಿಯರಿ ಅಂತ ಕರಿತೀವಿ ಅನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರಾದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ದಾದಾಬಾಯಿ ನವರೋಜಿರವರು ಎಕನಾಮಿಕ್ ಡ್ರೇನ್ ಥಿಯರಿಯನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರಾಗಿದ್ದಾರೆ. ನೆಕ್ಸ್ಟ್, FDA 1997 ಮೊದಲನೇ ಪ್ರಶ್ನೆ, ರೂಪಾಯಿ ವಿನಿಮಯ ಮೌಲ್ಯವನ್ನು ಈ ಮುಂದಿನವುಗಳಲ್ಲಿ ಪೈಕಿ ಒಂದನ್ನು ಉಲ್ಲೇಖಿಸಿ ನಿರ್ಧರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ.
ಅಮೆರಿಕದ ಡಾಲರ್ಗೆ ಹೋಲಿಸಿ ನಮ್ಮ ರೂಪಾಯಿ ವಿನಿಮಯ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ. ಇದು ದಿನ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಈ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳಿಸಿದ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಆ ಬಿಲ್ ಅವ್ರ ಹತ್ರ ಬಂದಿರುತ್ತೆ, ಅದನ್ನು ಮರುಪರಿಶೀಲನೆಗೆ ಕಳಿಸೋಕೆ ಅವ್ರಿಗೆ ಅನುಮತಿ ಇರೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಹಣಕಾಸು ಮಸೂದೆಯನ್ನು ಮುಂಚಿತವಾಗಿ ರಾಷ್ಟ್ರಪತಿಯವರ ಅನುಮತಿ ಮೇರೆಗೆ ಮಾಡಲ್ಪಟ್ಟಿರುತ್ತದೆ ಮತ್ತು ಅದನ್ನು ಹಿಂದಕ್ಕೆ ಕಳಿಸುವಂತಹ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರೋದಿಲ್ಲ. ನೆಕ್ಸ್ಟ್, ಈ ಕೆಳಗಿನ ಪಟ್ಟಿಗಳನ್ನು ದೇಶ ಮತ್ತು ಕರೆನ್ಸಿ ಹೊಂದಾಣಿಕೆ ಮಾಡಿ ಸಮರ್ಪಕವಾಗಿ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಆಗಿದೆ ನೋಡಿ. ಟಾಕಾವು ಬಾಂಗ್ಲಾದೇಶಕ್ಕೆ ಸೇರಿದೆ. ಮತ್ತು ಇರಾನ್ ಕರೆನ್ಸಿ ದಿನಾರ್ ಆಗಿದೆ. ಇರಾನ್ ಕರೆನ್ಸಿ ದಿನಾರ್. ಡೆನ್ಮಾರ್ಕ್ದ ಕರೆನ್ಸಿ ಕ್ರೋನರ್ ಆಗಿದೆ. ಮತ್ತು ಕೆನಡಾದ ಕರೆನ್ಸಿ ಡಾಲರ್. ಇಲ್ಲಿ ಹೊಂದಾಣಿಕೆ ಮಾಡಿ ನೋಡಿದಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಡಿ ಕರೆಕ್ಟ್ ಆಗಿದೆ ಇಲ್ಲಿ. ನೆಕ್ಸ್ಟ್, 1 ರೂಪಾಯಿ ನೋಟು ಇವರ ಸಹಿಯನ್ನು ಹೊಂದಿರುತ್ತದೆ. 1 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಕೇಂದ್ರ ಹಣಕಾಸು ಕಾರ್ಯದರ್ಶಿರವರ ಸಹಿಯು 1 ರೂಪಾಯಿ ನೋಟಿನ ಮೇಲೆ ಇರುತ್ತದೆ. ಸೊ ಇಲ್ಲಿಗೆ ಅಂದರೆ FDA ಕ್ವಶನ್ ಪೇಪರ್ನ ಎಕನಾಮಿಕ್ಸ್ ಕ್ವಶನ್ಸ್ ಮುಕ್ತಾಯಗೊಂಡಿದೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಹೊಸದಾಗಿ ಬಂದವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ ಥ್ರೆಡ್ಸ್ ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾದ ವಿಡಿಯೋಸ್ಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.